ಸರ್ಕ್ಯೂಟ್ ಓಪನ್ ಆಗ್ತದೆ, ಬ್ರೇಕ್ ಆಗ್ತದೆ. ಸೊ ನಾವು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಆಗ್ತದೆ. ಹೌದಾ? ಸೊ ಮಂಡಲ ಓಪನ್ ಆಗ್ತದೆ. ಹಾಗಾಗ್ಬಿಟ್ಟು ಅಮ್ಮೀಟರ್ನ ಹೆಂಗ್ ತೋರಿಸ್ತೀವಿ ಸರಣಿಯಲ್ಲಿ. ನೆಕ್ಸ್ಟ್ ವೋಲ್ಟ್ ಮೀಟರ್ನ ಹೆಂಗ್ ತೋರಿಸ್ತೀವಿ. ಇದು ವೋಲ್ಟ್ ಮೀಟರ್ ಕಾಣಿಸ್ತಿದ್ಯಾ? ವೋಲ್ಟ್ ಮೀಟರ್ನ ಹೆಂಗ್ ತೋರಿಸ್ತೀವಿ, ಸಮಾನಾಂತರ ತೋರಿಸ್ತೀವಿ. ರೋಧಕ್ಕೆ ಸಮಾನಾಂತರವಾಗಿ ಅದನ್ನು ಜೋಡಿಸ್ಬೇಕು, ವೋಲ್ಟ್ ಮೀಟರ್ನ ಜೋಡಿಸ್ತೀವಿ. ಅರ್ಥ ಆಯ್ತಲ್ಲ? ಸರಣಿಯಲ್ಲಿ ಜೋಡಿಸೋದು ಅಮ್ಮೀಟರ್, ಸಮಾನಾಂತರವಾಗಿ ಜೋಡಿಸೋದು ವೋಲ್ಟ್ ಮೀಟರ್. ಇದೇನಿದು ವೋಲ್ಟ್ ಮೀಟರ್ ಅಲ್ವಾ? ಸೊ ಹೇಳ್ರಿ ವೋಲ್ಟೇಜ್ ಎಷ್ಟಿದೆ ಈಗ? ವೋಲ್ಟೇಜ್ ಎಷ್ಟಿದೆ? 6.5 ಅಲ್ವಾ? ಸೊ ಈಗ ಇದು ರೋಧ. ಸೊ ಬಲ್ಬ್ನ ತುದಿಗಳ ನಡುವೆ ಏನಿರ್ತದೆ, ವಿಭವಾಂತರ ಇರ್ತದೆ. ಏನಿರ್ತದೆ? ವಿಭವಾಂತರ ಎಷ್ಟಿದೆ? 6.5 ಅಲ್ವಾ? ಆಂಪೇರ್ ಎಷ್ಟು ಹೊರಟಿದೆ ನೋಡ್ರಿ, 1.48 ಆಂಪೇರ್ ಹೊರಟಿದೆ. ಅಂದ್ರೆ ಈ ಒಂದು ಮಂಡಲವು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? 1.48 ಆಂಪೇರ್. ಏನದು? 1.48 ಆಂಪೇರ್ ಅಲ್ವಾ? ಈಗ ಈ ವಿದ್ಯುತ್ ಮಂಡಲವು ಸೆಳೆಯುವ ಪ್ರವಾಹ ಎಷ್ಟು? 1.48 ಆಂಪೇರ್. ಇಲ್ಲ, ಸೊ ಇದರೊಳಗೆ ನಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ, ಒಂದು ಕಾನ್ಸೆಪ್ಟು, ಸರಳ ವಿದ್ಯುತ್ ಮಂಡಲವನ್ನು ಹೇಗೆ ರಚಿಸಬೇಕು, ಆ್ಯಮ್ ಮೀಟರ್ ಮತ್ತು ವೋಲ್ಟ್ ಮೀಟರ್ನ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಲ್ವಾ? ವಿಭವ ಮತ್ತು ವಿಭವಾಂತರ ಗೊತ್ತಾಯ್ತು. ಏನು ಗೊತ್ತಾಯ್ತು? ಆಮೇಲಿಂದ ಓಮ್ನ ನಿಯಮ ಗೊತ್ತಾಯ್ತು. ಏನು ಗೊತ್ತಾಯ್ತು? ಓಮ್ನ ನಿಯಮ ಏನಾಗ್ತದೆ? ಅಲ್ಲ, ಓಮ್ನ ನಿಯಮ ಏನಾಗ್ತದೆ? ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅರ್ಥ ಆಯ್ತಲ್ಲ? ಸೊ ಈಗ ಎಷ್ಟಿದೆ, ಈಗ ವೋಲ್ಟೇಜ್ ಎಷ್ಟಿದೆ? ವೋಲ್ಟ್ ನೋಡ್ರಿ, 6.6 ಇದೆ. ಇಲ್ಲಿ ಆಂಪೇರು 1.48 ಇದೆ. ವೋಲ್ಟೇಜ್ ಜಾಸ್ತಿ ಮಾಡೋದು ನೋಡ್ರಿ. ಈಗ ಎಷ್ಟಾಯ್ತು? 3.8 ಇದೆ. ಇಲ್ಲಿ ಎಷ್ಟಾಯ್ತು? 2.8. ನೋಡ್ರಿ, ವೋಲ್ಟೇಜ್ ಜಾಸ್ತಿ ಆದಾಗ ಆಂಪೇರ್ ಜಾಸ್ತಿ ಇರ್ತಾನೆ. ಹೇಳಿ, ವೋಲ್ಟೇಜ್ ಜಾಸ್ತಿ ಆದಾಗ ಆಂಪೇರ್ ಏನಾಯ್ತು? ವೋಲ್ಟೇಜ್ ಕಡಿಮೆ ಮಾಡೋದು ನೋಡ್ರಿ. ಈಗ ಎಷ್ಟಿದೆ ವೋಲ್ಟೇಜ್? ಎಷ್ಟಿದೆ? 4.6 ಇದೆ. ಇಲ್ಲಿ ಆಂಪೇರ್ ಎಷ್ಟಿದೆ?